ಈಗ ಮೊಬೈಲ್ ಸ್ಟಾರ್ಟರ್ ಇರ್ಬೋದು, ನಿಮ್ದು ಬೋರ್ವೆಲ್ ಸ್ಟಾರ್ಟರ್, ಹೊಳೆದಂಡಿ ಮೋಟರ್ ಇರ್ಬೋದು, ಕೃಷಿ ಹೊಂಡದಿಂದ ಏನು ಮೋಟರ್ ಇರುತ್ತಲ್ಲ ಅದನ್ನು ನೀವು ಮೊಬೈಲ್ ಮುಖಾಂತರ ಎಲ್ಲಿದ್ರು ಆಪರೇಟ್ ಮಾಡ್ಬೋದು. ಒಂದು ಡ್ರಿಪ್ಪಿನ್ ವಾಲ್, ಸ್ಪ್ರಿಂಕ್ಲರ್ ವಾಲ್, ಹೈನೀರ್ ವಾಲ್ ಏನಿರ್ತಾವಲ್ಲ ಅದನ್ನ ನೀವು ಮೊಬೈಲ್ನಾಗ ಟೈಮಿಂಗ್ ಸೆಟ್ ಮಾಡ್ರೆ ಅದ್ರ ಪ್ರಕಾರ ಆ ವಾಲ್ ಓಪನ್ ಆಕತ್ತೆ. ನಡುವೇನ್ರ ಕರೆಂಟ್ ಹೋಗೈತೆ ಅಂದ್ರೂ ನೆಕ್ಸ್ಟ್ ಕರೆಂಟ್ ಬರತ್ತಲ್ಲ, ಕರೆಂಟ್ ಬಂದಾಗ ಅದು ಏನು ಪೆಂಡಿಂಗ್ ಇತ್ತಲ್ಲ ಅದನ್ನ ಮುಗಿಸ್ಕೊಂಡು ಮುಂದಿನ ವಾಲಿಗೆ ಹೋಗತ್ತೆ. ಈ ಥರ ನಮ್ದು ವಾಲ್ ಸಿಸ್ಟಮ್ ವರ್ಕ್ ಆಗುತ್ತೆ. ಇದೇ ಸಿಸ್ಟಮ್ ಮುಖಾಂತರ ನಾವು ಫರ್ಟಿಗೇಷನ್ ಮಾಡ್ಬೋದು. ಅದ್ರಾಗ ಸೆಮಿ ಫರ್ಟಿಗೇಷನ್ ಬರುತ್ತೆ, ಫುಲ್ಲಿ ಬರುತ್ತೆ. ಅದ್ರ ಜೊತೆಗೆ ನೀವು ಒಬ್ಬೊಬ್ಬರು ರೈತರು ಪ್ರಿಸೈಸ್ ಇರಿಗೇಷನ್ ಕೊಡ್ಬೇಕಂತಾರೆ. ಅಂದ್ರೆ ಒಂದು ಫ್ಲಾಟಿಗೆ ಈಗ 10,000 ಲೀಟರ್ ಅಷ್ಟೇ ಹೋಗ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅನ್ನೋರಿಗೆ. ಆ ಥರ ಇದ್ದಾಗ ನಮ್ದು ಫ್ಲೋ ಮೀಟರ್ ಅಂತ ಬರುತ್ತೆ. ಫ್ಲೋ ಮೀಟರ್ನ ನೀವು ಟೈಮಿಂಗ್ ಸೆಟ್ ಅಂದ್ರೆ ಇಂತಿಷ್ಟು ಲೀಟರ್ ಅಂತ ಸೆಟ್ ಮಾಡಿದ್ರೆ ಅಷ್ಟು ಲೀಟರ್ ಹೋಗಿಂದ ಆಟೋಮೆಟಿಕ್ ಈ ವಾಲ್ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಒಬ್ಬೊಬ್ಬರು ರೈತರು ಟೈಮಿಂಗ್ ಮೇಲೆ ಇರಿಗೇಷನ್ ಮಾಡ್ತಿರ್ತಾರೆ. ಅಂದ್ರೆ 1 ತಾಸು, ಅರ್ಧ ತಾಸು ಆ ಥರನೂ ಮಾಡ್ಬೋದು. ಅದರ ಜೊತೆಗೆ ನಿಮಗೆ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತ ಬರ್ತಾವೆ, ಮಣ್ಣಿನ ತೇವಾಂಶ ಎಷ್ಟೈತೆ ಅಂತೇಳಿ. ಈಗ ತೇವಾಂಶ 30% ಇದ್ದ ಕೂಡಲೇ ನೀವು ಆ ವಾಲ್ ಆನ್ ಆಗಂತೇಳಿ ಆ ಫಂಕ್ಷನ್ ಕೊಟ್ಟರೆ ಆ ಥರ ಆಪ್ರೇಟ್ ಆಗುತ್ತೆ.